ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಗೈಸ್. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಆಕಾಶ್ ಅವ್ರ ತವ್ರ ಮನೆಯಲ್ಲಿದ್ದೀವಿ. ಅವ್ರ ತವ್ರ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ವಿ ಇವತ್ತು. ಸೊ ಈ ರೂಮಲ್ಲಿ ಒಂದು ರೂಮ್ ತೋರಿಸ್ತೀವಿ ಗೈಸ್. ಈ ರೂಮಲ್ಲಿ ಈ ಥರ ಇಟ್ಕೊಂಡಿದ್ದೀವಿ. ರೂಮಿನ ಈ ಸಜ್ಜೆ ಮೇಲೆ ಈ ಥರ ಇದೆ. ಈ ಸಜ್ಜೆ ಆದಮೇಲೆ ಇಲ್ಲೊಂದು ಓಪನ್ ಕೊಟ್ಟಿದ್ದೀವಿ, ಇಲ್ಲೊಂದು ಸ್ಪೇಸ್ ಇದೆ. ಸೊ ಅದು ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕೊಡು. ನಾನು ನಮ್ಮ ಚೋಟು ಇದ್ದೀವಿ. ಹಾಯ್ ಚೋಟು. ಹಾಯ್. ಸೊ ಇವಾಗ ತೋರಿಸ್ತೀವಿ ಬನ್ನಿ ಗೈಸ್ ಹೆಂಗಿದೆ ಅಂತ. ಎಲ್ಲ ತೆಸ್ಬಿಟ್ಟಿದ್ವಲ್ಲ ನೋಡಿ ಗೈಸ್. ಇವ್ರು ಈ ಥರ ಇದ್ದಾರೆ ನೋಡಿ ರೂಮ್. ಓ ಗೈಸ್ ನೋಡಿದ್ರಾ ನಿಮ್ಮ ಚೋಟು ಹೇಳಿದ್ದು ಅಲ್ಲಿ ಫೋಟೋ ಇದೆಯಲ್ಲ ಅದರಲ್ಲಿ ನಮ್ಮ ಅಮ್ಮನ ತೋರಿಸು ಅಂತ ಹೇಳ್ತಾ ಇದ್ದಾಳೆ. ಸೊ ಲಾಸ್ಟ್ನೇ ಇದಾರಲ್ಲ ಅವರು ಇವ್ರು ಅವ್ರು ಯಾರು ಹೇಳು ಫೋಟೋ ತೋರಿಸೋನಲ್ಲ ಯಾರು? ಅಮ್ಮ ಅಮ್ಮ ಅಜ್ಜಿ ತಾತ ಇವ್ರದ್ದೆಲ್ಲ ಫೋಟೋ ಇದೆ ತೋರಿಸು ಅಂತ ಹೇಳ್ತಾ ಇರೋದು ಗೈಸ್ ಹೇಳು. ಸೊ ಇವಾಗ ಬನ್ನಿ ಇಲ್ಲಿ ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಓಪನ್ ಸ್ಪೇಸ್ ಇದೆ. ಸೊ ಇಲ್ಲಿ ಓಪನ್ ಇದೆ, ಇದ್ರ ಒಳಗಡೆ ಜಾಗ ಇದೆ. ಸೊ ಅಲ್ಲಿ ಇವಾಗ ಕ್ಲೀನ್ ಮಾಡೋಕೆ ಹೋಗ್ಬೇಕು. ನಾನು ಚೋಟು ಬನ್ನಿ. ಬನ್ನಿ ಗೈಸ್ ನೋಡಿ ಗೈಸ್ ಇಲ್ಲಿ ಇಷ್ಟೊಂದು ಸ್ಪೇಸ್ ಇದೆ. ಬಿಡು ಕಾಲ್ ಮೇಲೆ ಹಾಕೊಳ್ತಿ ಲಕ್ಷ ಬಿಡು ನೀನು, ನಿಂಗೆ ಅದು ಎತ್ತಕ್ಕಾಗಲ್ಲ ನೋಡಿ ಗೈಸ್. ಇದೆಲ್ಲ ಎಷ್ಟು ಇಲ್ಲೆಲ್ಲ ವರ್ಷಗಳಾಯಿತು ಗೈಸ್ ಇಲ್ಲೆಲ್ಲ ಕ್ಲೀನ್ ಮಾಡಿ. ಹಂಗಾಗಿ ಭಯನೂ ಆಗುತ್ತಿದೆ ಅದು ಗೊತ್ತಿಲ್ಲ ಕ್ಲೀನ್ ಮಾಡೋಕ್ಕೆ ಬರೋಕ್ಕೆ. ಬಟ್ ಸ್ಟಿಲ್ ತುಂಬ ದಿನ ಆಯ್ತಲ್ಲ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಗೈಸ್ ಈ ಥರ ಎಲ್ಲ ಮನೆ ಕ್ಲೀನ್ ಮಾಡ್ತಾರೋ ಉದ್ದೇಶ ಏನು ಗೊತ್ತಾ? ರೀಸನ್ ಇದೆ ಗೈಸ್. ಏನು ರೀಸನ್ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಬೇಕಾಗುತ್ತೆ, ಓಕೆನಾ? ಏನು ಗೈಸ್ ಇದು ಮನೆ ಕ್ಲೀನಿಂಗ್ ಅಂದರೆ ಎಲ್ಲ ತುಂಬ ಈಸಿ ಗೈಸ್. ಬಟ್ ನಾವುಗಳು ಮಾಡೋದು ಅಯ್ಯೋ ಐ ಆಮ್ ಸೋ ಸಾರಿ. ಛೇ ಪಲ್ಲಿ ನೋಡಿ ಗೈಸ್ ಅದ್ರದ್ದು ಕ್ಲೀನ್ ಮಾಡ್ಬೇಕಾದ್ರೆ ಹಿಂಗೆ ಕಟ್ಟಾಗೋಯ್ತು. ಏನು ಗೈಸ್ ಮಾಡೋದು? ತಿರುಗಿ ನನಗೆ ಪಾಪ ಸುತ್ಕೊಳ್ಳೋದು ತುಂಬ ಬೇಜಾರಾಗ್ತಾಯಿದೆ ಗೈಸ್ ಪಾಪ. ಛೇ ನಾನು ಉದುಳು ಕೊಡಬೇಕಾದ್ರೆ ಅದು ಹಂಗೆ ತಗೊಳ್ಬಿಟ್ಟೆ. ಬನ್ನಿ ಕ್ಲೀನ್ ಮಾಡಿಕೊಂಡು ಹೋಗುವ. ಹಾಂ ಬೇಕು. ಆ್ಯಂಡ್ ಇದ್ದಂಗಿದೆ ನೋಡಿ ಗೈಸ್ ಮೈಕ್ಗಳು ಎಲ್ಲ ಸೌಂಡ್ ಜೋರಾಗಿ ಬರುತ್ತಲ್ಲ. ನಮ್ಮದು ದೇವಸ್ಥಾನ ಇತ್ತಲ್ಲ ಸ್ವಲ್ಪತ್ತಿದ್ರೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್ ಇಲ್ಲಿ. ಮಾಸ್ಕ್ ಬೇರೆ ಹಾಕೊಂಬಂದಿಲ್ಲ ನಾನು. ಇದೆಯಾ ಮಾಸ್ಕಲ್ಲಿ? ಬೇಡಪ್ಪ ಇಲ್ಲೇ ಗಾಳಿ ಬೇರೆ ಆಡ್ತಾ ಇಲ್ಲ. ಇನ್ನು ಟೋಪಿ ಏನಕ್ಕೆ ಹಾಕೊಂಡಿ? ನೋಡಿ ಗೈಸ್ ಇಲ್ಲೆಲ್ಲ ಪೈಪ್ಗಳೆಲ್ಲ ಇದೆ. ತಳ್ಳಕ್ಕೆ ಹೋಗ್ತಾ ಇಲ್ಲ. ಹಾಂ ತಿರುಪತಿ ಹಿಡ್ಕೊಬಿಟ್ಟು ನೀರಿದ್ದೀರ. ತೋರಿಸು ಚೆನ್ನಾಗಿದಲ್ಲ. ಇಷ್ಟೇ ಇರೋದು ಹೈಟು. ನಮ್ಮ ಲಕ್ಷಣ ಅಷ್ಟು ಹೈಟ್ ಇದೆ. ಈ ಖಾಲಿ ರೊಟ್ಟು ಬಸ್ಸಿದೆ ಬೇಕಾ ನೋಡಿಲ್ಲ ಇದನ್ನ. ಇದು ನೋಡಿ ಗೈಸ್ ತಬ್ಲ ಇದು ಹೊರಟೋಗ್ಬಿಟ್ಟಿದೆ ನೋಡಿ. ಇದನ್ನು ಹಾಕ್ಸ್ಬೇಕಂತೆ ಹಾಗಾಗಿ ಇಲ್ಲಿಟ್ಟಿದ್ದಾರೆ. ಸಾಕಾಗ್ಬಿಡ್ತು ಗೈಸ್ ಇಲ್ಲಿ ಬಕ್ಕೊಂಡು ಓಡಾಡಿದ್ನಲ್ಲ. ನೋಡಿದ್ರೆ ಗೈಸ್ ನಿಮಗೆ ಎಷ್ಟು ಧೂಳು ಕಾಣ್ತಾ ಇದೆ ಅಂತ. ಮೂಗು ಮುಚ್ಕೋ ಬಾಬು. ಮಾಸ್ಕ್ ಎಲ್ಲ ಒಂದೊಂದು ಪ್ಯಾಕ್ ಹಾಕಿದೆ ಗೈಸ್. ಎಲ್ಲಿಟ್ಟಿದೆ ಅಂತ ಗೊತ್ತಾಗಲ್ಲ. ಟೈಮಿಂಗ್ ಮಾತ್ರ ಏನೂ ಸಿಗಲ್ಲ. ಓ ಮೈ ಗಾಡ್ ಸಿಕ್ಕಾಪಟ್ಟೆ ಗಾಳಿ ನಡ್ತಲ್ಲ ಏನು ಚೋಟು. ಥ್ಯಾಂಕ್ ಯು.
ಅವ್ರು ನೋಡಿ ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್. ಪಾಪ ಹೇಳ್ಬೇಕು ಅಂದರೆ ಆಕಾಶ್ ಅವ್ರಿಗೆ ತುಂಬ ಜ್ವರ ಇದೆ ಗೈಸ್. ಮೊನ್ನೆ ನೈಟ್ ಹೋಗಿದ್ವಿ. ಸೊ ನೆನ್ನೆ ಎಲ್ಲ ಸ್ವಲ್ಪ ಓಕೆ, ಬಟ್ ಅದ್ರ ನೈಟ್ ಫುಲ್ ಜ್ವರ ಇತ್ತು. ಹಂಗಾಗಿ ಇವತ್ತು ಬೆಳಗ್ಗೆ ತಿರ್ಗಾ ಹೋಗಿ ಅದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಬಟ್ ಏನು ಮಾಡೋದು ಗೈಸ್, ಕ್ಲೀನ್ ಮಾಡಲೇಬೇಕು. ನಾವು ಮಾಡಿಲ್ಲ ಅಂದರೆ ಯಾರು ಮಾಡ್ತಾರೆ ಗೈಸ್? ನಮ್ಮನೆಗೆ ನಾವು ಮಾಡಬೇಕು. ಹಂಗಾಗಿ ನಾವೇ ಮಾಡ್ತಾಯಿದ್ದೀವಿ ಪಾಪ. ಹಂಗಾಗಿ ಅವರು 2 ಡೇಸಿಂದ ರಜಾ ಹಾಕಿ ರೆಸ್ಟ್ ಕೂಡ ಮಾಡಿಲ್ಲ. ಹೋಗ್ತೀಪ ಕೆಳಗಡೆ. ಎಲ್ಲ ಇರ್ತೀಯಾ? ನಿನ್ನ ಬಿಟ್ಟು ಹಿಡಿದ ನನ್ನ ಕೆಳಗಡೆ ಇರೋ. ಡ್ಯಾಡಿ ಬರಲಿದ್ದು ಏನಾಯ್ತು ಕೊಟ್ಬೋಣ. ಯಾವುದೋ ಬಾರ್ಡ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಲ್ಲ ಫೀಲ್. ಓಯ್ ಬನ್ನಿ ಯಾರಾದರೂ ಕೂಗ್ಸಮ್ಮ. ಬನ್ನಿ ಯಾರಾದರೂ. ಇಲ್ಲಿರೋದೆಲ್ಲ ಎತ್ಕೊಟ್ಬಿಡ್ಲಾ? ಅದಕ್ಕೆ ಕೊಡ್ತೀನಿ. ನಿಮಿಷ ಕುತ್ಕೊಂಡ್ಬಿಡ್ತಿದ್ದೀರಪ್ಪ. ಇಳಿದ್ಬಿಡ್ತೀನಿ ನೀನು. ಏನು ಹೋಗ್ತೀರ ಕೋಲ್ಡ್ ಆದ್ರೆ ತಿರ್ಗ ಹುಷಾರಿಲ್ದಂಗಾದ್ರೆ ಏನು ಮಾಡ್ತೀವಿ ಚಮ್ಮು? ಬೇಬಿ ಇಳಿಸ್ಬಿಡ್ತೀನಿ. ಯಾಕೆ ಹಾಕ್ಸಿ ಹೊಡಿತಾಳು ಬೇಬಿ? ಮೊದಲೇ ಕೋಲ್ಡ್ ಆಗ್ತದ ಬೇಬಿ. ಬೆಸ್ಟ್ ಅದ ಜಾಗ ಅವಳಿಗೆ. ಇಳಿಸ್ಬಿಡ್ತೀನಿರಪ್ಪ. ಬಾ ಮಗು ಇಳಿಸ್ತೀನಿ. ನಾನು ಜುಟ್ಟು ಬೇಕಾದ್ರೆ ನಿನಗೆ ನೀನು ಬೇಕು. ಕ್ಯಾಪ್ ಮೂಗ್ ಹಾಕೋ ನೀಟಾಗಿ. ಹೇಳಿ ಇಳಿಸ್ತೀನಿರು. ಬಾಯ್ ಬಾಯ್. ಪಾಪಚ್ಚಿ ಎಲ್ಲ ನೋಡಿ ಎಲ್ಲ ಪ್ಯಾಕ್ ಮಾಡಿ ತಗೊಳಪ್ಪ. ನಮ್ಮವ್ರನ್ನ ಕೇಳ್ತಾವ. ಇದು ಹಿಡ್ಕೊ. ದಿಸ್ ಸೋಡಾ ಪ್ಯಾಕೆಟ್ ಅನ್ಸುತ್ತೆ ಗೈಸ್ ಇದು. ನೋಡಿ ಕಳಸಕ್ಕೆ ಚೊಂಬು ನೋಡಿ ಗೈಸ್ ಹೆಂಗಿದೆ. ಇದು ಕಾಯಿನ್ ಇಡೋಕ್ಕಾಗಲ್ಲ ಇದಕ್ಕೆ. ನಂಗೆ ಚಿಕ್ಕದು ಕಳ್ಸೋದು ಚೊಂಬು ಬೇಕಿತ್ತು ಗೈಸ್. ನೋಡಿ ಗೈಸ್ ಇಷ್ಟಿದೆ ಅಪ್ಪ. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಬೇಬಿಕಾರ್ನ್ ಪ್ರಶಸ್ತಿ. ನಾನು ಬಗ್ಗಕ್ಕಾಗಲ್ಲ ಗೈಸ್. ಬಗ್ಗದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಇಲ್ಲಿ ನೋಡಿ ಹಿಂಗಿದೆ. ಈ ಥರ ಇದ್ದೀನಲ್ಲ ಗೈಸ್ ನಾನು. ಏನಾದ್ರೆ ಏನು ಗತಿ? ಇದೆ ಚಾಮು ಕರಿಬೇಕು ಡ್ಯಾಡಿನ. ಈಗ ಅದೆಲ್ಲನೂ ಮರದಲ್ಲಿ ಎಲ್ಲ ತೆಗಿಬೇಕು ಗೈಸ್. ಸೊ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ನೋಡಿ ಗೈಸ್ ಹೆಂಗೆ ಅರಡಿಸಿದ್ದೀವಿ ಅಂತಂದರೆ ಇದು ಕ್ಲೀನಿಂಗ್ ಅಂದರೆ. ಇವಾಗ ತಾನೇ ಇದ್ದಿದ್ದೆಲ್ಲ ಅಲ್ಲಿ ತೊಗೊಂಡೋದ್ರು ನಮ್ಮ ಮಮ್ಮಿ. ಇನ್ನು ರೂಮಲ್ಲಿದೆ ತೋರಿಸ್ತೀನಿ ಬನ್ನಿ. ಇವ್ರು ನೋಡಿ. ಅಯ್ಯೋ ಯಾವುದು ಬೇಡ ಬಿಸಾಕ್ ಬೇಬಿ. ಇದ್ದಷ್ಟು ವೇಸ್ಟ್ ಗೈಸ್. ಇಲ್ಲಿ ನೋಡಿ ಇದೆಲ್ಲ ಇಬ್ಬಿರು ಮೇಲೆ ಇದು ತೆಗ್ದಿದ್ದೀವಿ ನೋಡಿ ಗೈಸ್. ಇದು ತೋರಿಸೋಣ ಅಂತಲೇ ಬಂದು ನೋಡಿ ಗೈಸ್. ಇದು ನಾವು ಮದುವೆದು ಕಾರ್ ಮೇಲೆ ನಾವು ಇದೇ ಥರನೇ ಹಾಕ್ಸಿದ್ದು. ಚೆನ್ನಾಗಿದೆ ಅಲ್ವಾ? ಎಸ್ ಗಿರೀಶ್ ಅಮೃತ. ಆ್ಯಂಡ್ ನಮ್ಮ ಮದುವೆ ಆಗಿ ಡೇಟ್ ನೋಡಿ ಗೈಸ್ 29th ಆ್ಯಂಡ್ 30th May 2024 ನಮ್ಮ ಮದುವೆ ಆಗಿದ್ದು. ಹೇಗೆ ಕಾಣ್ತಾ ಇದ್ದೀವಿ? ಚೆನ್ನಾಗಿದ್ದೀವಲ್ಲ? ಯಾವ ಇವೆಲ್ಲ. ಆ್ಯಂಡ್ ಗೈಸ್ ಇನ್ನೊಂದು ತೋರಿಸ್ಬೇಕು ನಿಮಗೆ ನೋಡಿ. ಇದು ಮೇಕಪ್ ಬಾಕ್ಸ್ ಆ್ಯಕ್ಚುಲಿ ಇದು ಎತ್ತಿ ಮೇಲೆ ಬಿಸಾಕ್ಬಿಟ್ಟಿದ್ವಿ. ಹೇಗಿದೆ ಅಂತ ಇದು ತೋರಿಸ್ತಿದ್ದಾರೆ ನೋಡಿ ಗೈಸ್. ಆ್ಯಕ್ಚುಲಿ ಇದು ಈ ಥರ ಇರೋದು. ಸೊ ಓಪನ್ ಮಾಡಿ ಆ್ಯಂಡ್ ಪೌಡರೆಲ್ಲ ಖಾಲಿಯಾಗಿದೆ. ಇದು ಲಿಪ್ಸ್ಟಿಕ್ಕು ಆ್ಯಂಡ್ ಇಲ್ಲಿ ಇದು ಫೌಂಡೇಶನ್ ಅಂತ. ಇದೊಂದು ಸಲ ಯೂಸೇ ಮಾಡಿಲ್ಲ. ಸೊ ಇದು ತೋರಿಸ್ಬಿಟ್ರೆ ಅಂತ ರಕ್ಷಾ ತುಂಬ ಖುಷಿ ಪಡ್ತಾಳೆ. ಬೇಕಾದ್ರೆ ಅವಳು ರಿಯಾಕ್ಷನ್ನ ತೋರಿಸ್ತೀನಿ ಬನ್ನಿ.
ಇಲ್ಲಿ ಗೈಸ್ ಲಕ್ಷ ಓಡ್ ಬಾ. ಬೇಕಾ ಬಾಯ್ ಒಳಗಡೆ ತೋರಿಸ್ತೀನಿ ಬಾಯ್ ಏನಂತ. ಏನಕ್ಕಿದು ಬೇಡ ಬಿಡಿದ್ದು ಬೇಸಾಕಣ ಅಂತಿದ್ದೀವಿ ಇವಾಗ ಇದನ್ನ ಬೇಡ ಬಿಡು ಕೊಟ್ಬಿಡ್ಲ ಯಾರಿಗಾದ್ರು ಯಾಕೆ ಓ ಗೈಸ್ ಇದೇನು ಮಾಡಿದ್ರೆ ಗೊತ್ತಾ ನೋಡಿ ಇದು ಮದುವೆ ನಿಂದಿದ್ದೇನೆ ಹಾಕೊಂಡಿದ್ದು ಇವರೊಂದು ಇಬ್ಬರದು ಬಾ ಸಿಟ್ 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 ಇದನ್ನ ಹಾಕೊಂಡಿದ್ದೀನಿ ನಿನ್ನ ಮದುವೆಲಿ ಯಾವ್ದಾ ಇವಳೊಬ್ಳು ಬಂದಾಗ ಕಾಕೆಲ್ಲಿ ಅನ್ಕೊಂಡು ಹಾಕೊಂಡಿದ್ದ ಇದು ಇನ್ನೇನು ಹೌದಾ ಮದುವೆ ತಾಳಿ ಕಟ್ಟೋದು ಕಾಕಿಲ್ಲ ಪಾಕಿಲ್ಲ ಗೆಟ್ ಔಟ್ ನೀರಲ್ಲಿ ಲಕ್ಷ ಇದು ನಿಂದಿದೆಲ್ಲ ಐಟಮ್ಸು ಟೇಕ್ ಇಟ್ ಹೋಗಿ ಚೆಕ್ ಮಾಡ್ಕೋ ಗೈಸ್ ಇದು ನಂದು ಲ್ಯಾಪ್ಟಾಪ್ ಬ್ಯಾಗು ಇಟ್ಕೊಂಡಿರೋದು ನೋಡಿ ಲ್ಯಾಪ್ಟಾಪ್ ಇದೆ ಯಾವಾಗ ಗೊತ್ತಾ ನಾನು ತೊಗೊಂಡಿದ್ದು ಮೇ ಬಿ 2018 ಇಲ್ಲ 19 ಅನಿಸುತ್ತೆ ನಾನು ತೊಗೊಂಡಿದ್ದು ಲ್ಯಾಪ್ಟಾಪು ಸರ್ವಿಸೇ ಮಾಡಿಸಿಲ್ಲ ಅದಂತೂ ಬಿಟ್ಟೇ ಬಿಟ್ಟಿದ್ದೀನಿ ಅದು ಕೆಲವೊಂದು ಓಪನೇ ಆಗ್ತಾಯಿಲ್ಲ ಗೈಸ್ ಅದು ಮೈಕ್ರೋಸಾಫ್ಟ್ಗಳಂತೂ ಓಪನೇ ಆಗ್ತಾಯಿಲ್ಲ ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ ಇದನ್ನಂತೂ ಆಮೇಲೆ ಈ ರೂಮಲ್ಲಂತೂ ಫುಲ್ಲು ಕ್ಲೀನ್ ಇದೆ ಇವು ಏನು ಬೇಕು ಬೇಡ ಅಂತ ಎತ್ತಿ ನೋಡೋದೇ ಆಗೋಗ್ತಿದೆ ಓಯ್ ಡ್ಯಾಡಿಯಲ್ಲಿ ಕೂಗು ಬೇಗ ಗೈಸಿ ಕಿಟಕಿಗಳನ್ನೆಲ್ಲನೂ ಕ್ಲೀನ್ ಮಾಡಬೇಕು ಈಚೆ ಅಂತೂ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ನೋಡೋಕ್ಕಾಗಲ್ಲ ಗೈಸ್ ದಯವಿಟ್ಟು ನೋಡೋಕೆ ಹೋಗ್ಬಿಡಿ ದಯವಿಟ್ಟು ಏನು ಅಂದ್ಕೋಬೇಡಿ ಆ ಥರ ಇಟ್ಟಿದ್ದೀವಿ ಹೆಂಗೋ ಇಲ್ಲಿ ಮೇಲೆಲ್ಲ ಕ್ಲಿಯರ್ ಆಯಿತು ಸದ್ಯಕ್ಕೆ ಗೈಸ್ ಇದೊಂದು ಒಂದೊಂದೇ ರೂಮ್ ಮುಗಿಸ್ಕೊಂಬಿಟ್ರೆ ನೀಟಾಗ್ಬಿಡುತ್ತೆ ಅಷ್ಟೇ ಇದೆಲ್ಲ ಬೆಡ್ಶೀಟ್ ಎಲ್ಲ ತೆಗಿಬೇಕು ಮನೇದು ಏನಕ್ಕೆ ನಾವು ಇದೆಲ್ಲ ಕ್ಲೀನ್ ಮಾಡ್ತಾ ಇರೋದು ಅಂತ ನಿಮ್ಗೆ ಹೇಳಿದಲ್ವ ಗೈಸ್ ಹೇಳ್ತೀನಿ ಗೈಸ್ ಹೇಳ್ತೀನಿ ನಾವು ಅಮ್ಮ ಎಲ್ಲ ಸದ್ಯಕ್ಕೆ ಅಲ್ಲಿ ಮಂಜಕ್ಕ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಸೊ ನಾವು ಸದ್ಯಕ್ಕೆ ಆದಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನೆಂಟರೆಲ್ಲ ಬರ್ತಾರೆ ಗೈಸ್ ನಮ್ಮ ಮನೆಗೆ ಫಂಕ್ಷನ್ ಇದೆ ಹಾಗಾಗಿ ಎಲ್ಲ ಇಷ್ಟೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಸೊ ಅಡುಗೆ ಮನೆ ಪಾರ್ಟ್ ಅಂತೂ ನೋಡೋಕ್ಕಾಗಲ್ಲ ನೀವು ಇವಾಗ ಸದ್ಯಕ್ಕೆ ಈ ರೀತಿ ಇದೆ ಸೊ ಮೇಲೆ ಅಂತ ಪಾತ್ರೆ ಸಾಮಾನೆಲ್ಲ ಐಟಮ್ಸ್ ಇದೆ ಗೈಸ್ ಇದೆಲ್ಲ ನಾವು ದಿನ ವಾಶ್ ಮಾಡಬೇಕು ಸದ್ಯಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ ವಾಶ್ ಮಾಡಬೇಕು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ಟೈಮ್ ತುಂಬ ಕಮ್ಮಿ ಇದೆ ಯೋಯ್ ಬಾ ಆಯ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ನೋಡೋಣ ಬಾ ಬೆರ್ರಿ ಕಾಮಿಡಿ ಮಾಡ್ಕೊಂಡಿದ್ದಾರೆ ಗೈಸಿರೋ ಬಾ ಇಲ್ಲಿ ಬೇಗ ಎಕ್ಸ್ಪ್ರೆಷನ್ನ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವಾಗಿಂದ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು ಇವಾಗ ಯಾರು ಇಲ್ಲ ಅಂತ ಅಜ್ಜಿಗೆ ಮಾಡ್ತಾರೆ ನಮ್ದು ಈ ಮನೆ ಇದೆಲ್ಲ ಗೈಸ್ ಪಕ್ಕದ ಮನೆಯೇ ಅಜ್ಜಿ ಮನೆ ಇರೋದು ಸೊ ಅವ್ರದ್ದು ನಮ್ಮದು ಎಲ್ಲ ಫ್ಯಾಮಿಲಿ ಮನೆಯೇ ಇರೋದು ಪಕ್ಕ ಪಕ್ಕ ಸೊ ಬೇಬಿ ಇವಾಗ ನಾನು ಏನಕ್ಕೆ ನಾವು ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ನಾನು ಬ್ಲಾಗಲ್ಲಿ ಹೇಳಿಲ್ಲ ಬೇಬಿ ಹೇಳ್ತೀಯಾ ಅಲ್ಲ ಏನಕ್ಕೆ ನಾವು ಇಷ್ಟೆಲ್ಲ ಕ್ಲೀನಿಂಗ್ ನಡೆಸ್ತಾ ಇರೋದು ಏನಕ್ಕೆ ಹೌದು ಹೇಳು ಏನಕ್ಕೆ ಮಾಡ್ತಾ ಇದ್ದೀವಿ ಗೊತ್ತಿಲ್ವಾ ನಮ್ಗೆ ಗೊತ್ತಿಲ್ಲಪ್ಪ ನಿಜ ನಿಜ ಹುಷಾರಾದ ಹೋಗ್ಲಿ ಹೆಂಗಿದ್ಯಾ ಹುಷಾರಾದ ಹೇಳು ಏನು ಹೇಳಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಓವರ್ ನೀನು ಹೇಳು ನಾನು ಹೇಳೋದಕ್ಕಿಂತ ನಾನು ಹೇಳ್ತಿರೋದು ನೀನು ಬೆಳಗ್ಗೆ ಹುಷಾರಿಲ್ವಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾನೆ ಹುಷಾರಾಗಿದ್ದೀನಿ ಮಲಗಿದ್ರೆ ಸರೋಗುತ್ತೆ ನಾಳೆ ಯಾವ ಡ್ಯೂಟಿಗೆ ಹೋಗ್ಬಿಟ್ರೆ ನಾನು ಹುಷಾರಾದಂಗೆ
ಅಲ್ಲಿವರೆಗೂ ಹುಷಾರಾಗಲ್ಲ. ಇದು ಈ ಕಡೆ ನೋಡು ಕನ್ನಡಿಯ ಸರಿಯಾಗಿ ಮುಖ ನೋಡ್ಕೊ. ಇದ್ಯಾರ್ದು ಇದು? ನಮ್ಮ ಗೈಸ್ ಫೈನಲಿ ನೋಡಿ ಗೈಸ್ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ಎಲ್ಲ ನೀಟಾಗಿದೆ. ಸೊ ಇವಾಗ ಆ ರೂಮನ್ನು ತೋರಿಸ್ಕೊಂಡ್ಬರ್ತೀನಿ ಬನ್ನಿ. ನೋಡಿ ನಮ್ಮ ಚಾಮು ಮಲ್ಕೊಂಡಿದ್ದಾಳೆ. ಇಲ್ಲೊಂದು ಸ್ವಲ್ಪ ಇದೆ, ಅದೊಂದು ಸ್ವಲ್ಪ ತೆಗಿಬೇಕು. ಎಲ್ಲ ಆಲ್ಮೋಸ್ಟ್ ಇಲ್ಲಂತೂ ಯಾವಾಗೂ ಇರ್ತಿತ್ತು, ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಮೇಲೇನೋ ಅಷ್ಟಿಲ್ಲ. ಸೊ ಇವಾಗ ನಮ್ಮ ಮಮ್ಮಿ ಹಾಯ್ ನೋಡಿ ಈ ಕಡೆ ಹಾಯ್. ಅವ್ರಿಗೆ ಮಳೆ ಬರ್ತಿದೆ, ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಟೋಪಿ ಹಾಕ್ಕೊಳಮ್ಮ. ಇಲ್ಲಂತೂ ಇದೆ, ತೋರ್ಸೋಕ್ಕಾಗಲ್ಲ ಗೈಸ್ ನಿಜವಾಗ್ಲೂ. ಕೆಳಗಡೆ ಇಲ್ಲೆಲ್ಲ ಫುಲ್ ಹಜ್ರಿ ತೋರ್ಸೋಕ್ಕಾಗಲ್ಲ. ಅಷ್ಟೇ ತೋರಿಸಿದ್ರೆಲ್ಲ ಬೈಕೊಬಿಡ್ತೀವಿ ಅಷ್ಟೇ ನಮ್ಮನ್ನು. ಹಾಗಾಗಿ ಯಾವುದು ತೋರ್ಸೋಲ್ಲ. ಬಟ್ ಇವಾಗ ಹಾಲಿಗೆ ಬಂದಿದ್ದೀವಿ. ಇವಾಗ ಹಾಲ್ ಕ್ಲೀನ್ ಮಾಡಬೇಕು. ಟೈಮ್ ಎಷ್ಟು ಗೊತ್ತಾ? 8:30. ಗೈಸ್ ಲಿಟ್ರಲಿ ಹೆವಿ ಟಯರ್ಡ್ ಆಗಿಬಿಟ್ವಿ. ಬಿಕಾಸ್ ಮನೇಲಿ ನನಗಂತೂ ವರ್ಕ್ ಇರುತ್ತೆ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಕೂಡ ಡ್ಯೂಟಿಗೆ ಹೋಗ್ತಾರೆ, ಆಕಾಶ್ ಅವ್ರು ಡ್ಯೂಟಿಗೆ ಹೋಗ್ತಾರೆ. ಎಲ್ಲರೂ ಒಂದಿನ ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದು ವರ್ಕ್ ಮಾಡಿದಂತೂ ಹೆವಿ ಟಯರ್ಡ್ ಆಗಿತ್ತು. ಆ್ಯಂಡ್ ಹಂಗಾಗಿ ನಾವು ಅಡುಗೆ ಕೂಡ ಮಾಡಿರಲಿಲ್ಲ. ಸೊ ಆಕಾಶು ಮತ್ತು ನಮ್ಮ ಡ್ಯಾಡಿ ಇಬ್ಬರು ಹೋಗಿ ಹೊರಗಡೆ ಊಟ ತೊಗೊಂಡು ಬಂದರು. ಸೊ ಊಟ ಎಲ್ಲ ಮುಗಿಸಿ ನಾವೆಲ್ಲರೂ ಈಗ ಕೂತಿದ್ದೀವಿ. ಆ್ಯಂಡ್ ಡಿಸ್ಕಷನ್ ನಡೀತಾ ಇದೆ, ಮನೆಗೆ ಹೋಗೋಣವಾ ಅಥವಾ ಎಲ್ಲರೂ ಇಲ್ಲೇ ಸ್ಟೇ ಆಗೋಣವಾ ಇವತ್ತು ಅಂತ. ಸೊ ನೋಡೋಣ ಏನು ಮಾಡ್ತೀವಿ ಅಂತ. ಬಿಕಾಸ್ ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್? ತೋರಿಸ್ತೀನಿ ನೋಡಿ. ಟೈಮ್ ಬಂದು 9:45 ಆಗಿದೆ. ಸೊ ಆಲ್ಮೋಸ್ಟ್ 10 o'clock. ಫೈನಲಿ ಇಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಈಗ ಎಲ್ಲರೂ ಕೂಡ ಗುಡ್ ನೈಟ್ ಹೇಳ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು.